ಉದಯ ಚಂದಿರ ಸುರುಚಿರ ಶೋಭಿಸುತ್ತ ಸುರುಚಿರಾನನದಿಂದ ಶೋಭಿಸುತ್ತ ವಿಭವದಿಯ ತರುಣಿ ಓರ್ವಳಿ ಕುಣಿತ ತರುಣಿ ಓರ್ವಳಿ ಕುಣಿತು ಬಾಲಕನ ಕೊಟ್ಟಿರೋ ಹರುಷದಿಂದಲೇ ತೂಗುತ್ತ ತರುಣಿ ಓರ್ವಳಿ ಕುಳಿತು ಬಾಲಕನ ಕೊಟ್ಟಿರೋ ಗಿರಿಜೆ ರಮೆ ವಾಣಿಯರ ಗಿರಿಜೆ ರಮೆ ವಾಣಿಯರ ಚಲುವಿಗೆ ಮಿಗಿಲೆನಿಸಿ ಸರದಿ ಜಾಗೆ ಮೆರೆವಳ ಸೌಂದರ್ಯ ಸರದಿ ಜಾಗೆ ಮೆರೆವ ಸೌಂದರ್ಯ ಹರಿಯೊಂದು ಶಿಲೆಯ ಮರೆಯಾದ ಹರಿಯೊಂದು ಶಿಲೆಯ ಮರೆಯಾದ ಶರದರುದ ಪೂರ್ಣಿಮೆಯೊಳುದಯ ಚಂದಿರ ಗಾಂಧಿ ಗುರುಚಿರಾನಂದ ಶೋಭಿಸುವ ವಿಭವದಿಯೋ ತರುಣಿ ಓರ್ವಳೆ ಕುಳಿತು ಬಾಲಕನ ತೊಟ್ಟಿಲ ಹರುಷದಿಂದಲೇ ಇದೇನೆಚ್ಚರಿ ಪಲ್ಲುಕದ ಪದ ಚಿಹ್ನೆಯನ್ನು ಅನುಸರಿಸಿಕೊಂಡು ವೃಕ್ಷ ಗುಹೆಯೊಳಗೆ ಬಂದೆ. ಕೋಟಿ ಸೂರ್ಯರ ಪ್ರಭೆಯಂತೆ ಪ್ರಜ್ವಲಿಸುತ್ತಾ ಇದೆಯಲ್ಲ, ಬಲ್ಲುಕ ಕಾಣಿಸುತ್ತಾ ಇಲ್ಲ. ಆದರೆ ಇದ್ಯಾರು? ಒಬ್ಬಳು ಸುಂದರವಾದ ತರುಣಿ ಮಗುವೊಂದನ್ನು ತೊಟ್ಟಿಲಲ್ಲಿ ಇರಿಸಿಕೊಂಡು ಜೋಜೋ ಜೋಜೋ ಎಂದು ತೂಗುತ್ತಾ ಇದ್ದಾಳೆ. ಅದೆಷ್ಟು ಸೌಂದರ್ಯ! ಗಿರಿಜೆ ರಮೆ ಈ ಮೂವರ ಸೌಂದರ್ಯಕ್ಕೂ ಮಿಗಿಲಾದ ಸೌಂದರ್ಯವನ್ನು ಈಕೆ ಹೊಂದಿದ್ದಾಳೆ ಅಂತ ಆದ್ರೆ ಯಾರಿರಬಹುದು ಈಕೆ? ಹೇಗೆ ಗೊತ್ತಾಗಬೇಕು? ಹೌದು, ಇಲ್ಲಿಯೇ ಮರೆಯಲ್ಲಿರುವ ಬಂಡೆಗಳಿನ ಹಿಂದೆ ಕುಳಿತು ವೀಕ್ಷಿಸುತ್ತೇನೆ. ಇವಳ ಚಲನವಲನವನ್ನು ವೀಕ್ಷಿಸಬೇಕು. ಇವಳೇನು ಮಾತನಾಡುತ್ತಾಳೆ ಎನ್ನುವುದರಲ್ಲಿಯೇ ಎಲ್ಲಾ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಆ ಕಡೆಯಲ್ಲಿರ್ತೇನಂತೆ. ಜೋ
ಗಿಡದ ಗಿಡದ ಜೋ ಜೋ ಜಾಂಬವರಳ ಪ್ರವೀರ ಜೋ ಜೋ ಜಾಂಬವರಳ ಪ್ರವೀರ ಜೋ ಜೋ ಭಲ್ಲುಕರ ಜೋ ಯಾಕೆ ಮಗನೇ ಹಠ ಮಾಡ್ತಾ ಇದ್ದೀಯಾ? ಅಲ್ಲದೆ ಹೋದರೆ ನಿನ್ನ ಹೊಟ್ಟೆಗೆ ಹಿಟ್ಟನ್ನ ನೀಡಿದವಳು ನಾನು. ಅಷ್ಟೇ ಅಲ್ಲ, ಬಾಯಾರಿಕೆಗಾಗಿ ಹಾಲನ್ನೂ ನೀಡಿದ್ದೇನೆ. ತಂದೆ ಜಾಂಬವರು ತಂದಂತಹ ಹಣ್ಣು ಹಂಪಲುಗಳನ್ನೂ ನೀಡಿದ್ದೇನೆ. ಆದರೆ ಇಷ್ಟು ಹಠವನ್ನ ಯಾಕೆ ಮಾಡ್ತಾ ಇದ್ದೀಯಾ? ನೀನು ಯಾವತ್ತೂ ಇಷ್ಟು ಹಠ ಮಾಡಿದವನಲ್ಲ. ಇವತ್ತ್ಯಾಕೆ ಇಷ್ಟು ಹಠ ಮಾಡುತ್ತಾ ಇದ್ದೀಯಾ? ಅಯ್ಯೋ, ನಾನಿವತ್ತು ನಿನಗೆ ಕಥೆಯೇ ಹೇಳಲಿಲ್ಲವಲ್ಲ. ತಂದೆ ಜಾಂಬವರು ನಮ್ಮ ಸಂತೋಷಕ್ಕಾಗಿ ತಂದ ಆ ರತ್ನದ ಕಥೆಯನ್ನ ನಿನಗೆ ಹೇಳಲೇ?
ಸರಳ ಪ್ರವೀಣ, ನಮ್ಮ ಸಂತೋಷಕ್ಕಾಗಿ ತಂದೆ ಜಾಂಬವರು ಆಹಾರಾತ್ಯವಾಗಿ ಸಂಚರಿಸುತ್ತಿರುವಾಗ ಒಂದು ಸಿಂಹದ ಬಾಯಿಯಲ್ಲಿ ಪ್ರಕಾಶಮಾನವಾದ ಬೆಳಕೊಂದನ್ನ ಕಂಡರು. ಅದನ್ನ ಕೊಡು ಎಂದು ಕೇಳಿದಾಗ ಅದು ಒಪ್ಪಲಿಲ್ಲ. ಹಾಗಾಗಿ ಆ ಕೇಸರಿಯನ್ನೇ ಕೊಂದು ಆ ಮಣಿಯನ್ನ ನಮಗೋಸ್ಕರ ತಂದಿದ್ದಾರೆ. ಆದರೆ ಇಷ್ಟು ಹಠ ಯಾಕೆ ಮಾಡುತ್ತಾ ಇದ್ದೀಯಾ? ನೀನೆಲ್ಲಾದರೂ ಇಷ್ಟು ಹಠ ಮಾಡುತ್ತಾ ಇರುವುದನ್ನು ತಂದೆ ಜಾಂಬವರು ನೋಡಿದರು ಅಂತಾದರೆ ಅವರೆಷ್ಟು ಬೇಸರ ಪಡುವುದಿಲ್ಲ. ಹಠ ಮಾಡಬೇಡ ಮಗನೇ, ಹಠ ಮಾಡಬೇಡ ಮಗನೇ. ಪರಮ ಸಂತೋಷದಲ್ಲಿ ಕಾಣುತ್ತಾ ತರಳಲು ಹೋಗುತ್ತಲಿರಲದ ಶ್ರೀಹರಿ ಹರಿದು ಶ್ರೀಹರಿ ಹರಿದು ಶ್ರೀಹರಿ. ಓಹೋ, ಇವಳ ಮಾತಿನಿಂದ ಅರ್ಥ ಮಾಡಿಕೊಂಡೆ ಇವಳು ಯಾರು ಎನ್ನುವುದನ್ನು. ಆದರೆ ನಮಗೆ ಬೇಕಾದವಳು ಇವಳಲ್ಲ, ಇವಳ ಅಪ್ಪ ಇಲ್ಲಿಗೆ ಬರಬೇಕು. ಆದ್ದರಿಂದ ಪಾಂಚಜನ್ಯವನ್ನು ಓದುತ್ತೇನಂತೆ. ಪಾಂಚಜನ್ಯವನ್ನು ಬೆಳೆಸಲು ದಯವಿಟ್ಟು ಕಲಾಭಿಮಾನಿಗಳು